ಮತ್ತು ಈ ವಿಟಮಿನ್ ಸಿ ಕೊಲೆಸ್ಟ್ರಾಲ್ ನಿಂದ ಉಂಟಾಗಿರ್ತಕ್ಕಂಥ ಸ್ಟೋನ್ಗಳನ್ನ ಪುಡಿ ಮಾಡುತ್ತೆ. ಆಮೇಲೆ ಲಿಂಬೆ ರಸದ ನೀರು ಕುಡಿದ ತಕ್ಷಣ 1 ಗಂಟೆ ನಂತರ ಆಶ್ಗಾರ್ಡ್ ಅಥವಾ ಬೂದುಗುಂಬಳ ಅಂತ ಹೇಳ್ತೀವಲ್ಲ, ಅಥವಾ ಗಜ್ರಿ ಅಥವಾ ಬೀಟ್ರೂಟು ಅಥವಾ ಎಳ್ನೀರು, ಇವುಗಳಲ್ಲಿ ಯಾವುದಾದರೊಂದು ಗ್ಲಾಸ್ ಜ್ಯೂಸ್ ನಾವು ಕುಡಿಬೇಕು. ಜ್ಯೂಸ್ಗಳು ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡುತ್ತವೆ ಮತ್ತು ಇವು ನಮ್ಮ ದೇಹವನ್ನ ಅಲ್ಕಲೈನ್ ಮಾಡುತ್ತವೆ. ಆಮೇಲೆ ಈ ಜ್ಯೂಸ್ ಕುಡಿದ 1 ಗಂಟೆ ನಂತರ ಬ್ರೇಕ್ಫಾಸ್ಟ್ ನಲ್ಲಿ, ಬೆಳಗಿನ ಉಪಹಾರದಲ್ಲಿ ರಾತ್ರಿ ನೆನೆ ಇಟ್ಟಿರ್ತಕ್ಕಂಥ 10 ಒಣದ್ರಾಕ್ಷಿ ಮತ್ತು 1 ಆಪಲ್ ತಿನ್ಬೇಕು. ಮತ್ತೆ ಸಾಯಂಕಾಲ ಸುಮಾರು 5 ಗಂಟೆಗೆ ಹಾಗೆ ಏನ್ ಮಾಡ್ಬೇಕು, ಬೆಳಗ್ಗೆ ನೆನೆ ಇಟ್ಟಿರ್ತಕ್ಕಂಥ 10 ಒಣದ್ರಾಕ್ಷಿ ಮತ್ತು 1 ಪೇರಳೆ ಹಣ್ಣು, 1 ಪಿಯರ್ ತಿನ್ಬೇಕು. ಇದು ದಿನನಿತ್ಯ ಕಂಪಲ್ಸರಿಯಾಗಿ ತಿನ್ಬೇಕು. ಒಂದು ವೇಳೆ ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇದ್ರೆ ಒಣ ದ್ರಾಕ್ಷಿ ಬದಲಾಗಿ 3 ಅಂಜೀರ್ ಹಣ್ಣು ಅಂದ್ರೆ ಡ್ರೈ ಫಿಗ್ ಏನಂತ ಹೇಳ್ತೀವಿ, ಅದನ್ನ ರಾತ್ರಿ ನೆನೆ ಇಡಬೇಕು. ಬೆಳಗ್ಗೆ 1 ಆಪಲ್ ಜೊತೆ ತಿನ್ಬೇಕು. ಮತ್ತೆ ಬೆಳಗ್ಗೆ ನೆನೆ ಇಟ್ಟು ಸಾಯಂಕಾಲ ಏನ್ ಮಾಡ್ಬೇಕು, 3